ನೋಡಿ ಕ್ವಶನ್ನು ಸಾಲ್ವ್ ದ ಡಿಫರೆನ್ಸ್ ಇಕ್ವೇಷನ್ ಯೂಸಿಂಗ್ Z ಟ್ರಾನ್ಸ್ಫಾರ್ಮ್ un plus 2 plus 4un plus 1 plus 3un is equal to 3 power n with u0 is equal to 0 u1 is equal to 1. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಈ ಇಕ್ವೇಷನ್ನ ನೀಟಾಗಿ ಬರ್ಕೊಳ್ಳೋಣ. ಸೊಲ್ಯೂಷನ್ un plus 2 minus 4un plus 1 plus 3 into un is equal to 3 power n. ಈಗ Z ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. Z ಟ್ರಾನ್ಸ್ಫಾರ್ಮ್ ಆಫ್ un plus 2 minus 4 ಕಾನ್ಸ್ಟೆಂಟ್ ಆಚೆ ತಗೊಂಡು Z ಟ್ರಾನ್ಸ್ಫಾರ್ಮ್ ಆಫ್ un plus 1 plus 3ನ ಆಚೆ ತಗೊಂಡು Z ಟ್ರಾನ್ಸ್ಫಾರ್ಮ್ ಆಫ್ un is equal to Z ಟ್ರಾನ್ಸ್ಫಾರ್ಮ್ ಆಫ್ 3 power n. ಇಲ್ಲಿ ನಿಮಗೆ ಫಾರ್ಮುಲಾಸ್ ಬಂತು. Z ಟ್ರಾನ್ಸ್ಫಾರ್ಮ್ ಆಫ್ un plus 2 z square into u bar of z minus u0 minus u1 z power minus 1 z transform un plus 1 to z into u bar of z minus u0 plus 3 into z transform un ಗೆ ಬರೀ u bar of z. ಇಲ್ಲಿ z ಟ್ರಾನ್ಸ್ಫಾರ್ಮ್ 3 ಪವರ್ n ಅಂದರೆ k ಪವರ್ n ಅಂದರೆ z ಬೈ z ಮೈನಸ್ k. ಇಲ್ಲಿ z ಬೈ z ಮೈನಸ್ 3. ಇಲ್ಲಿ ನೋಡಿ z ಸ್ಕ್ವೇರ್ ಇಂಟು u ಬಾರ್ ಆಫ್ z ಮೈನಸ್ u0 ಅಂದರೆ 0 ಮೈನಸ್ u1 ಅಂದರೆ 1 z ಪವರ್ ಮೈನಸ್ 1 ಮೈನಸ್ 4z ಇಂಟು u bar of z ಅಂದರೆ u bar of z ಮೈನಸ್ u0 ಅಂದರೆ 0 ಪ್ಲಸ್ 3 ಟೈಮ್ಸ್ u bar of z ಈಸ್ ಈಕ್ವಲ್ ಟು z ಬೈ z ಮೈನಸ್ 3. ಈಗ ನೆಕ್ಸ್ಟ್ ಏನು ಮಾಡಬೇಕು? z ಸ್ಕ್ವೇರ್ u bar of z ಪ್ಲಸ್ ಇಂಟು ಮೈನಸ್ ಮೈನಸ್ z ಸ್ಕ್ವೇರ್ ಇಂಟು z ಪವರ್ ಮೈನಸ್ 1 ಅಂದರೆ ಬರೀ z ಉಳಿಯುತ್ತೆ. z ಪವರ್ ಮೈನಸ್ 1 ಅಂದರೆ 1 ಬೈ z ಇದ್ದಂಗೆ z ಮಾತ್ರ ಉಳಿಯುತ್ತೆ. minus 4z u bar of z plus 3 u bar of z is equal to z by z minus 3. ನೆಕ್ಸ್ಟ್ ಏನು ಮಾಡಬೇಕು? u bar of z ನ ಕಾಮನ್ ತೊಗೊಂಡ್ರೆ ಇಲ್ಲಿ z ಸ್ಕ್ವೇರ್ ಉಳಿಯುತ್ತೆ, ಇಲ್ಲಿ ಮೈನಸ್ 4z ಉಳಿಯುತ್ತೆ, ಇಲ್ಲಿ ಪ್ಲಸ್ 3 ಉಳಿಯುತ್ತೆ ಇಂಟು u bar of z is equal to z by z minus 3 ಹಂಗೆ ಇರಲಿ. ನೋಡಿ ಮೈನಸ್ z ಈ ಕಡೆ ಬಂದರೆ ಪ್ಲಸ್ z ಬರುತ್ತೆ. ಇನ್ನು ಕ್ಯಾಲ್ಸಿಲ್ ಮಾಡಿ. ಮೋಡ್ ಇಕ್ವೇಷನ್ 3 1 ಮೈನಸ್ 4 3 ಅಂದರೆ z ಮೈನಸ್ 3 ಬರುತ್ತೆ. ಇದು 1 ಅಂದರೆ z ಮೈನಸ್ 1 u ಬಾರ್ ಆಫ್ z ಈಕ್ವಲ್ ಟು ಇದನ್ನ ಎಲ್ ಸಿ ಎಮ್ ಮಾಡ್ಕೋಬೇಕು. ಇದನ್ನ z ಬೈ 1 ಅಂತ ಬರ್ಕೊಳ್ಳಿ. z ಮೈನಸ್ 3 ಇಂಟು 1 ಅಂದರೆ z ಮೈನಸ್ 3, z ಇಂಟು 1 ಅಂದರೆ z ಇಂಟು z ಅಂದರೆ z ಸ್ಕ್ವೇರ್, ಇದು ಮೈನಸ್ 3z. ಇದೇನಾಗುತ್ತೆ ನೆಕ್ಸ್ಟ್ ಅಂದರೆ ಈ ಕಡೆ ಕಳಿಸ್ಕೊಡಿ. u ಬಾರ್ ಆಫ್ z ಈಸ್ ಈಕ್ವಲ್ ಟು ಫಸ್ಟ್ z ಸ್ಕ್ವೇರ್ ಬರ್ಕೊಳ್ಳಿ. ಮೈನಸ್ 3z ಅದು z ಹೋದರೆ ಮೈನಸ್ 2z, ಆಮೇಲೆ z ಮೈನಸ್ 3 ಈ ಕಡೆ ಬಂದರೆ z ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ ಇದು, ಆಮೇಲೆ z ಮೈನಸ್ 1. ಇಷ್ಟಾದಮೇಲೆ ಏನು ಮಾಡಬೇಕು? ಈ ಪಿ ಹ್ಯಾವ್ ಅಂತ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಬಿ ಹ್ಯಾವ್ z ಸ್ಕ್ವೇರ್ ಮೈನಸ್ 22z divided by z minus 3 whole square z minus 1 is equal to first z minus 3 ಬರೀರಿ, ಆಮೇಲೆ z minus 3 whole square ಬರೀರಿ, ಆಮೇಲೆ z minus 1 ಬರೀರಿ. z minus k ಇದ್ದರೆ ಮೇಲ್ಗಡೆ z ಇರಲಿ, z minus k whole square ಇದ್ದರೆ kz ಇರಲಿ, ದಟ್ ಈಸ್ 3z. ಈಗ z ಇರಲಿ, ಇದು a, ಇದು b, ಇದು c. ಈಗ ಮಲ್ಟಿಪ್ಲೈ ಬೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಬೈ
ಝೆಡ್ ಮೈನಸ್ 3 ಹೋಲ್ ಸ್ಕ್ವೇರ್ ಝೆಡ್ ಮೈನಸ್ 1 ಮಾಡಿದ್ರೆ ಉಳಿಯೋದೇನು ಝೆಡ್ ಸ್ಕ್ವೇರ್ ಮೈನಸ್ 2z ಈಸ್ ಈಕ್ವಲ್ ಟು AZ ಝೆಡ್ ಮೈನಸ್ 3 ಹೋದರೆ ಝೆಡ್ ಮೈನಸ್ 3 ಇಂಟು ಝೆಡ್ ಮೈನಸ್ 1 ಪ್ಲಸ್ B ಇಂಟು 3z ಇಲ್ಲಿ ಝೆಡ್ ಮೈನಸ್ 3 ಹೋಲ್ ಸ್ಕ್ವೇರ್ ಹೋದರೆ ಉಳಿಯೋದು ಝೆಡ್ ಮೈನಸ್ 1 ಪ್ಲಸ್ CZ ಇಂಟು ಝೆಡ್ ಮೈನಸ್ 3 ಹೋಲ್ ಸ್ಕ್ವೇರ್ ಏನು ಮಾಡಬೇಕು ಪುಟ್ z ಈಸ್ ಈಕ್ವಲ್ ಟು 3 ಫಸ್ಟ್ z 3 ಹಾಕಿದ್ರೆ 3 ಸ್ಕ್ವೇರ್ ಮೈನಸ್ 2 ಇಂಟು 3 ಈ 0 ಆಗುತ್ತೆ ಇದು B ಇಂಟು 3 ಇಂಟು 3 ಮೈನಸ್ 1 ಇದು 0 ಆಗುತ್ತೆ therefore B ಈಸ್ ಈಕ್ವಲ್ ಟು ಶಿಫ್ಟ್ ಟು ಮೈನಸ್ 3 ಸ್ಕ್ವೇರ್ ಮೈನಸ್ 2 ಟೈಮ್ಸ್ 3 alpha calculate 0 plus B value x ಆಮೇಲೆ 3 into 3 minus 1 shift to calculate equal ಆಮೇಲೆ shift to calculate SD ಹೊಡೀರಿ 1/6 ಬರುತ್ತೆ ಈಗ ಪುಟ್ z minus z is equal to 3 ಆದಮೇಲೆ ಪುಟ್ z is equal to 1 ಹಾಕ್ಕೊಳ್ಳಿ ಇಲ್ಲಿ z 1 ಹಾಕಿದ್ರೆ 1 ಸ್ಕ್ವೇರ್ ಮೈನಸ್ 2 ಇಂಟು 1 ಈಸ್ ಈಕ್ವಲ್ ಟು ಇಲ್ಲಿ z ಮೈನಸ್ 1 ಇರೋದ್ರಿಂದ 0 ಇದು 0 ಇಲ್ಲಿ c ಇಂಟು z ಜಾಗದಲ್ಲಿ 1 ಮೈನಸ್ 3 ಹೋಲ್ ಸ್ಕ್ವೇರ್ therefore ಇಲ್ಲಿ c ಸಿಗುತ್ತೆ ನಿಮಗೆ 1 ಸ್ಕ್ವೇರ್ ಮೈನಸ್ 2 ಇಂಟು 1 ಆಲ್ಫಾ ಕ್ಯಾಲ್ಕುಲೇಟ್ 0 ಪ್ಲಸ್ 0 ಪ್ಲಸ್ ಸಿ ಬದಲು ಎಕ್ಸ್ ಹಾಕ್ಕೊಳ್ಳಿ ಆಲ್ಫಾ ಎಕ್ಸ್ 1 ಇಂಟು 1 ಮೈನಸ್ 3 ಹೋಲ್ ಸ್ಕ್ವೇರ್ ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೆದು ಎಷ್ಟು ಹೊಡೀರಿ ಮೈನಸ್ 1/4 ನೋಡಿ ಸಿ ಫೈಂಡ್ ಮಾಡಿದ್ಮೇಲೆ ಈಗ ಈಕ್ವೇಟಿಂಗ್ ಕೋಎಫಿಷಿಯಂಟ್ ಆಫ್ z³ ತಗೊಳ್ಳಿ ಮ್ಯಾಕ್ಸಿಮಮ್ ಪವರ್ ಯಾವುದಿರುತ್ತೆ ಅದು ತಗೋಬೇಕು ಆವಾಗ ಇದು ಕೋಲನ್ ಆಗ್ಬಿಟ್ಟು ಇಲ್ಲಿ z³ ಇಲ್ಲ ಅದಕ್ಕೆ 0 ಇಲ್ಲಿ z³ ಬಂದಿದೆ ಅದಕ್ಕೆ a ಇಲ್ಲಿ z³ ಇಲ್ಲ ಅದಕ್ಕೆ 0 ಇಲ್ಲಿ z³ ಬರುತ್ತೆ ಇಲ್ಲಿ z² ಬರುತ್ತೆ z ಇಂಟು z² ಅಂದರೆ z³ ಬರುತ್ತೆ ಅದಕ್ಕೆ c therefore ನಿಮಗೆ ಇಲ್ಲಿ a ಸಿಗುತ್ತೆ ಈಗ ಯಾವ ಥರ ಮಾಡೋದಂದರೆ 0 ಆಲ್ಫಾ ಕ್ಯಾಲ್ಕುಲೇಟ್ a ಬದಲು ಎಕ್ಸ್ ಹಾಕ್ಕೊಳ್ಳಿ ಪ್ಲಸ್ 0 ಪ್ಲಸ್ ಸಿ ಬದಲು ಮೈನಸ್ 1/4 ಆಮೇಲೆ ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಶಿಫ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 1/4 ಬರುತ್ತೆ ಎ ಈಸ್ 1/4 ಇದನ್ನ ಸಬ್ಟ್ಯೂಟ್ ಮಾಡಬೇಕು therefore z² ಮೈನಸ್ 2z ಡಿವೈಡೆಡ್ ಬೈ z ಮೈನಸ್ 3 ಹೋಲ್ ಸ್ಕ್ವೇರ್ z ಮೈನಸ್ 1 is equal to a ಅಂದರೆ 1/4 z ಡಿವೈಡೆಡ್ ಬೈ z ಮೈನಸ್ 3 ಪ್ಲಸ್ b ಅಂದರೆ 1/6 3z ಡಿವೈಡೆಡ್ ಬೈ z ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ c ಅಂದರೆ ಮೈನಸ್ 1/4 z ಡಿವೈಡೆಡ್ ಬೈ z ಮೈನಸ್ 1 ಈ ಇನ್ವರ್ಸ್ ಇದು ನೋಡಿ ಇದ್ರ ಬದಲು u ಬಾರ್ ಆಫ್ z ಬರ್ಕೊಳ್ಳಿ ಅಲ್ವಾ ಇದ್ರ ಬದಲು u ಬಾರ್ ಆಫ್ z ಬರ್ಕೋಬೋದು 1/4 ಆಚೆ ತಗೊಳ್ಳಿ ಬ್ರ್ಯಾಕೆಟಲ್ಲಿ z ಬೈ z ಮೈನಸ್ 3 ಬರ್ಕೊಳ್ಳಿ 1/6 ಆಚೆ ತಗೊಳ್ಳಿ 3z ಬೈ z ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 1/4 ಆಚೆ ತಗೊಳ್ಳಿ z ಬೈ z ಮೈನಸ್ 1 ಈಗ ಇನ್ವರ್ಸ್ z ಅಪ್ಲೈ ಮಾಡಿ by 4 z inverse transform of z by z minus 3 plus 1/6 z inverse transform of 3z by z minus 3 whole square minus 1/4 z inverse transform of z by z minus 1 ಇಲ್ಲಿ ನೋಡಿ ಇದಕ್ಕೆ ಫಾರ್ಮುಲಾ un union is equal to 1/4 ಹಂಗೆ ಇರಲಿ z inverse transform z minus
z by z minus k ಅಂದರೆ k power n, ದಟ್ ಈಸ್ 3 power n ಪ್ಲಸ್ 1/6 ಹಂಗೆ ಇರಲಿ. ಇದು ನೋಡಿ ಕೆ ಝೆಡ್ ಬೈ ಝೆಡ್ ಮೈನಸ್ ಕೆ ಹೋಲ್ ಸ್ಕ್ವೇರ್ ಅಂದರೆ n ಇಂಟು ಕೆ ಪವರ್ n ಇಂಟು 3 ಪವರ್ n ಮೈನಸ್ 1/4 ಟೈಮ್ಸ್ ಇಲ್ಲಿ 1 ಪವರ್ n ಹೋಲ್ ಸ್ಕ್ವೇರ್ ಇದ್ದರೆ n ಇಂಟು ಕೆ ಪವರ್ n ಮಾಡಬೇಕು. ಕೆ ಅಂದರೆ ಅಷ್ಟೇ, ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.